ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೇವೆ. ಬಹಳ ಕರಾಳವಾದಂಥ ದಿನಗಳನ್ನು, ಕರಾಳವಾದ ದಿನ ಎಂಬುದಾಗಿ ಪತ್ರಿಕೆಗಳಲ್ಲಿ ನಾವು ಓದುತ್ತಾ ಇದ್ದೇವೆ. ಎಲ್ಲಿ ನೋಡಿದ್ರು ಆಕ್ಸಿಡೆಂಟ್, ಎಲ್ಲಿ ನೋಡಿದ್ರು ತಡೆಗಳು, ಎಲ್ಲಿ ನೋಡಿದರೂ ಅನೇಕ ವಿಧವಾದಂಥ ಹಿಂಸೆಗಳು ನಡೀತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಸುರಕ್ಷತೆಗೆ ಯಾವ ವಿಧವಾದ ಇಲಾಖೆ ಅಥವಾ ಯಾವುದೇ ಭದ್ರತೆಗೆ ಅಂತಲೂ ನಮ್ಮ ರಕ್ಷಕನಾಗಿರುವಂಥ ದೇವರು ಯಾರು ಉದಯಕಾಲದಲ್ಲಿ ಪ್ರಾರ್ಥನೆ ಮಾಡಿ ಆ ದಿನದ ಎಲ್ಲ ಕಾರ್ಯಗಳನ್ನು ಸಮರ್ಪಣೆ ಮಾಡಿ ಮನೆ ಬಿಟ್ಟು ಹೋಗ್ತಾರೋ, ಮನೆ ಸೇರುವ ತನಕ ಆತನೇ ತನ್ನ ದೇವದೂತರನ್ನು ಕಳಿಸಿ ಸುರಕ್ಷಿತವಾಗಿರಿಸ್ತಾನೆ. ಅದಾದ ಮೇಲೆ ಬಂದ ನಂತರ ಕುಟುಂಬ ಪ್ರಾರ್ಥನೆಯನ್ನು ತಪ್ಪದ ರೀತಿಯಲ್ಲಿ ನೀವು ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಷ್ಟು ಮಾತ್ರವಲ್ಲ, ಕರ್ತನ ಸನ್ನಿಧಾನದಲ್ಲಿ ಸಂಡೇ ಸರ್ವಿಸ್ಗಳ ವಿಷಯದಲ್ಲಿ ಈಗಾಗಲೇ ನಾವು ಭಾಳ ಸಾರಿ ಪ್ರಕಟಣೆ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 7 ಗಂಟೆಯಿಂದ, ತುಮಕೂರಿನಲ್ಲಿ 9 ನಡೆಯುವಂಥ ಈ ಆರಾಧನೆಗಳಲ್ಲಿ ಬಂದು ಪಾಲ್ಗೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರತಿಯೊಂದು ಸಂದರ್ಭದಲ್ಲೂ ಸದಾ ಕ್ರೈಸ್ತ ಮಕ್ಕಳಾಗಿರುವಂಥ ನಮಗೆ ಒಂದು ಆಸೆ, ಒಂದು ಬಯಕೆ ಇರಬೇಕು. ಯಾಕಂದರೆ ಅಪ್ಪನೊಟ್ಟಿಗೆ ಜೀವಿಸಬೇಕು. ಎಸಪ್ಪ ದೇವರೇ, ಕರ್ತನೆ, ನನ್ನ ಉಸಿರು, ನನ್ನ ಜೀವನ, ನನ್ನ ಸಾಧಕ ಬಾಧಕ, ನನ್ನ ಅಭಿವೃದ್ಧಿ, ನನ್ನ ಐಶ್ವರ್ಯ ನೀನೇ ಎಂಬುದಾಗಿ ಹೇಳಿ ಹಗಲು ರಾತ್ರಿ ಆತನ ನಾಮವನ್ನು ಘನಪಡಿಸುತ್ತಾ ಆತನೊಟ್ಟಿಗೆ ಬದುಕುವಂಥ ದೇವ ಮಕ್ಕಳಾಗಿ ನಾವು ಮಾರ್ಪಡಬೇಕು. ಅಂಥ ಮಕ್ಕಳನ್ನು ದೇವರು ಎಂದಿಗೂ ಸದಾ ಕೈ ಬಿಡೋದಿಲ್ಲ. ಇವತ್ತು ಒಂದು ವಿಶೇಷವಾದ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗಲಿಕ್ಕಿದ್ದೇವೆ. ಸಂಯಮದಿಂದ, ಶ್ರದ್ಧಾ ಭಕ್ತಿಯಿಂದ ಕೊನೆ ತನಕ ಈ ಸಂದೇಶವನ್ನು ಕೇಳ್ರಿ. ಈ ಸಂದೇಶವನ್ನು ಕೇಳಿದ ನಂತರ ಅನೇಕ ಜನರಿಗೆ ನೀವು ಈ ಸಂದೇಶವನ್ನು ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು ಇನ್ನೂ ಉನ್ನತವಾದಂಥ ಬಲದಿಂದ ಆತನು ತುಂಬಿಸುವಂತನಾಗಿದ್ದಾನೆ. ಬಹಳ ಜನರ ಒಂದು ಕಳವಳ ಏನೆಂದರೆ, ನಾನು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ಲ, ನಾನು ಬೈಬಲನ್ನು ಓದೋಕ್ಕಾಗ್ತಾ ಇಲ್ಲ, ನಾನು ಪ್ರಾರ್ಥನೆ ಮಾಡೋದಕ್ಕೆ ಆಗ್ತಾಯಿಲ್ಲ, ನಾನು ಉಪವಾಸ ಪ್ರಾರ್ಥನೆಗಳನ್ನು ಮಾಡೋದಕ್ಕೆ ಆಗ್ತಾಯಿಲ್ಲ. ಮೊದಲು ನಾನು ಬಹಳ ಹೆಚ್ಚು ಸಮಯಗಳ ಕಾಲ ನನ್ನ ದೇವರ ಸಮ್ಮುಖದಲ್ಲಿ ಕಳೀತಾ ಇದ್ದೆ, ಹೆಚ್ಚು ಬೈಬಲನ್ನು ಓದ್ತಾ ಇದ್ದೆ, ನಾನು ಭಾಳ ಇಷ್ಟಪಟ್ಟು ದೈವ ಮಂದಿರಕ್ಕೆ ನಾನು ಹೋಗ್ತಾ ಇದ್ದೆ. ಆದರೆ ಇವತ್ತಿನ ದಿನಮಾನಗಳಲ್ಲಿ ಎಲ್ಲದಕ್ಕೂ ಸದಾ ಹಿನ್ನಡೆ ಉಂಟಾಗ್ತಾ ಇದೆ. ಹಿಮ್ಮುಖವಾಗಿ ನಾನು ಪ್ರತಿಯೊಂದು ಕಾರ್ಯಕ್ಕೆ ಭಕ್ತಿಯ ವಿಷಯದಲ್ಲಿ ನಾನು ಬೆನ್ನನ್ನು ತೋರಿಸ್ತಾ ಇದ್ದೇನೆ. ನನಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ನನ್ನ ಭಕ್ತಿಗಾಗಿ ಇನ್ನೂ ಹೆಚ್ಚು ಬೈಬಲ್ ಮತ್ತು ಪ್ರಾರ್ಥನೆ ಮತ್ತು ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ದೇವ ಮಂದಿರಕ್ಕೆ ಹೋಗುವುದಕ್ಕೆ ಬೇಕಾದಂಥ ಬಲ ಸಾಮರ್ಥ್ಯವನ್ನು ನನಗೆ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಬಹಳ ಜನ ನನಗೆ ಕಾಲ್ ಮಾಡ್ತಾ ಇರ್ತಾರೆ ಮತ್ತು ಹೇಳ್ತಾನೆ ಇರ್ತಾರೆ. ಹೌದು ಪ್ರೀತಿಯುಳ್ಳ ದೇವಶನರೇ, ಯಾಕೆ ಈ ರೀತಿಯಾದಂಥ ತಡೆಗಳು ಮನುಷ್ಯನ ಜೀವಿತದಲ್ಲಿ ಬರ್ತದೆ? ಬೈಬಲ್ ಓದದ ಹಾಗೆ, ಪ್ರಾರ್ಥಿಸೋದಕ್ಕೆ ಇಷ್ಟ ಇಲ್ಲದ ಹಾಗೆ, ದೇವ ಮಂದಿರಕ್ಕೆ ಹೋಗದ ಹಾಗೆ ಈ ರೀತಿಯಾದಂಥ ತಡೆಗಳು ಬರುವುದಕ್ಕೆ ಏನು ಕಾರಣ ಎಂಬುದಾಗಿ ವಾಕ್ಯದ ಬೆಳಕಿನಲ್ಲಿಯೇ ಇವತ್ತು ನಾವು ಧ್ಯಾನ ಮಾಡುವಂಥವರಾಗೋಣ. ದಿನಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಘೋಷಿಸ್ತದೆ 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ ಅದರ 6ನೇ ವಚನವನ್ನು ನಾವು ಗಮನಿಸುವಂಥ ಸಂದರ್ಭದಲ್ಲಿ, 2 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯದ 6ನೇ ವಚನವನ್ನು ಗಮನಿಸುವಂಥ ಸಂದರ್ಭದಲ್ಲಿ, ನಮ್ಮ ಪಿತೃಗಳು ನಮ್ಮ ದೇವರಾದ ಯೆಹೋವನಿಗೆ ದ್ರೋಹ ಮಾಡಿ ಆತನ ಚಿತ್ತಕ್ಕೆ ವಿರೋಧವಾಗಿ ನಡೆದು ಆತನನ್ನು ಬಿಟ್ಟರು. ಅವರು ಆತನ ಸ್ಥಳಕ್ಕೆ ಬೆನ್ನು ಕೊಟ್ಟು ವಿಮುಖರಾದರು. 3 ಸಂಗತಿಗಳು ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದು ದ್ರೋಹ, 2ನೇದು ವಿರೋಧ, 3ನೇ ಒಂದು ಸಂಗತಿ ಏನಂದರೆ ದೇವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ತಿಳಿಯದ ಹಾಗೆ ಅವರು ಮರೆತು ಬೆನ್ನು ಕೊಟ್ಟು ಹಿಂಜಾರಿದರಂತೆ, ಹಿಂದೆ ಸರಿದರು ಎಂಬುದಾಗಿ. ಬೆನ್ನು ಕೊಟ್ಟು ಅಂದರೆ ಎಡಮುಖ ಬಲಮುಖ ಎಂಬುದಾಗಿ ಹೇಳ್ತಾರಲ್ಲ, ಒಬ್ಬರ ಮುಖ ಕಂಡ್ರೆ ಒಬ್ಬರು ಆಗೋದಿಲ್ಲ ಅನ್ನೋದಕ್ಕೆ ಎಡಮುಖ ಬಲಮುಖ ಎಂಬುದಾಗಿ ಹೇಳ್ತಾರೆ. ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ದ್ರೋಹ, ವಿರೋಧ ಮತ್ತು ಬೆನ್ನು ಕೊಡುವಂಥ ಒಂದು 3 ಸಂಗತಿಗಳು ಇಲ್ಲಿ ನಮಗೆ ಕಾಣಿಸ್ತವೆ. ಆತ್ಮೀಯ ದೇವಶನರೇ, ಯಾವೊಬ್ಬ ವ್ಯಕ್ತಿ ದೇವರ ಸನ್ನಿಧಾನದಲ್ಲಿ ಎಡಮುಖ ಬಲಮುಖವಾಗಿರ್ತಾನೋ ಅಥವಾ ಬೆನ್ನು ಕೊಟ್ಟು ಹಿಂತಿರುಗಿ ನೋಡದ ಹಾಗೆ ನೀನು ಯಾರೋ ನಾನು ಯಾರೋ ಎಂಬುದಾಗಿ ಹೇಳುವಂಥ
ಆ ಮನೆ ಆಗಿರ್ಬೋದು, ಅವರ ಸ್ನೇಹ ಆಗಿರ್ಬೋದು, ಅವರ ಬಾಂಧವ್ಯತ್ವ ಆಗಿರ್ಬೋದು, ಅದು ಹೇಗಿರ್ತದೆ ಎಂಬುದಾಗಿ ನೆನೆಸುವಾಗ, ಆ ಮನೆ ಅಥವಾ ಅವರ ಜೀವನ ಹೇಗಿರ್ತದೆ ಎಂಬುದಾಗಿ ನೆನೆಸುವಾಗ, ನನ್ನನ್ನು ಗಮನಿಸ್ರಿ, ತಂದೆ ಒಂದು ಕಡೆ ತಾಯಿ ಒಂದು ಕಡೆ ಮಾತಾಡೋದಿಲ್ಲ. ಅವರ ಜೀವನ ಹೇಗಿರುತ್ತದೆ? ಇನ್ನೊಂದು ಕಡೆ ಗಮನಿಸುವಾಗ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡೋದಿಲ್ಲ. ಏನು ಅಂದರೆ ಏನು ಎಂಬುದಾಗಿ ಗದರಿಸಿಕೊಂಡೇ ಮಾತನಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಗಮನಿಸುವಂಥ ಸಂದರ್ಭದಲ್ಲಿ ಮಕ್ಕಳು ತಂದೆ ತಾಯಿಯನ್ನು ಮುಖ ಕೊಟ್ಟು ಮಾತನಾಡೋದಿಲ್ಲ. ಅವರು ಹಿಮ್ಮುಖವಾಗಿ, ಎಡಮುಖ ಬಲಮುಖವಾಗಿ ಮಾತನಾಡ್ತಾ ಇರ್ತಾರೆ. ಈಗ ಹೆಂಡತಿ ತನ್ನ ಗಂಡನಿಗೆ ಗೌರವಿಸದೆ ಹೋದರೆ ಆ ಮನೆಯಲ್ಲಿ ಸಮಾಧಾನ ಇರೋದಕ್ಕೆ ಸಾಧ್ಯನಾ? ಅಥವಾ ತಂದೆ ತಾಯಿಗಳು ಅವರು ನೆಮ್ಮದಿಯಾದಂಥ ಬದುಕನ್ನು ಮಾಡದೆ ಹೋದರೆ ಆ ಮನೆಯಲ್ಲಿ ಸಮಾಧಾನ ಇರೋದಕ್ಕೆ ಸಾಧ್ಯನಾ? ಅಥವಾ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳದೆ ಹೋದರೆ ಆ ಮನೆಯಲ್ಲಿ ಸಮಾಧಾನ ಇರೋದಕ್ಕೆ ಸಾಧ್ಯನಾ? ಗಂಡನಿಗೆ ಗೌರವ ಕೊಡೋದಂಥ ಹೆಂಡತಿ, ಹೆಂಡತಿಗೆ ಗೌರವ ಕೊಡದೇ ಇರುವಂಥ ಗಂಡ, ಆ ಮನೆ ನರಕ ಯಾತನೆ ಅನುಭವಿಸ್ತಿರ್ತಾರೆ. ಅಷ್ಟು ಮಾತ್ರವಲ್ಲ, ಆ ಮನೆಯಲ್ಲಿ ಯಾರೂ ಸದಾ ಸಮಾಧಾನದಿಂದ ಇರುವುದಕ್ಕೆ ಸಾಧ್ಯವಿಲ್ಲ. ಆತ್ಮೀಯ ದೇವಜನರೇ, ಹಿಮ್ಮುಖವಾಗಿ, ಎಡಮುಖ ಬಲಮುಖವಾಗಿ ಆ ರೀತಿಯಾದಂಥ ಕ್ರಿಯೆಗಳನ್ನು ಮಾಡುವಂಥ ಆ ಮನೆಯಲ್ಲಿ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಗೌರವಿಸದೇ ಇದ್ದರೆ ಆ ಮನೆಯಲ್ಲಿ ಯಾವತ್ತೂ ಸಹ ನೆಮ್ಮದಿ, ಸಮಾಧಾನ, ಸಂತೋಷ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿಯಲ್ಲಿ ನಮ್ಮನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತ ನಮ್ಮನ್ನು ತಾಯಿ ಗರ್ಭದಲ್ಲಿ ಹೆಸರಿಡಿದು ಕರೆದು ನಮ್ಮನ್ನು ಪ್ರೀತಿಸಿದಂಥ ಆ ದೇವರ ಸನ್ನಿಧಾನವನ್ನು ಬಿಟ್ಟು ಆತನು ನಮಗೆ ಬೇಡ, ಆತನ ವಾಕ್ಯ ನಮಗೆ ಬೇಡ, ಬೈಬಲ್ ಓದೋಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋದಕ್ಕಾಗ್ತಾ ಇಲ್ಲ, ದೇವ ಮಂದಿರಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಎಷ್ಟಂತ, ಯಾವ ರೀತಿಯಲ್ಲಿ, ಹೇಗಂತ ಎಂಬುದಾಗಿ ಹೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿಕೊಂಡು ಒಂದು ವೇಳೆ ನೀವು ವಾಕ್ಯವನ್ನು, ಪ್ರಾರ್ಥನೆಯನ್ನು ಮಾಡದೆ ಹೋದರೆ ದೇವರಿಗೆ ಗೌರವ ಕೊಟ್ಟಾಗೆ ಹಾಗೆ ಇರ್ತದ? ಗೌರವ ಕೊಟ್ಟ ಹಾಗೆ ಇರ್ತದ? ಇಲ್ಲ ಪ್ರೀತಿಯುಳ್ಳ ದೇವಜನರೇ. ಯಾವಾಗ ಈ ಮನಸ್ಥಿತಿ ಮಾನವನ ಜೀವಿತದಲ್ಲಿ ಬರುತ್ತದೆ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಇಸ್ರೇಲರು ದೇವರಿಗೆ ದ್ರೋಹ ಮಾಡಿದರಂತೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇಸ್ರೇಲರು ದೇವರಿಗೆ ದ್ರೋಹ ಮಾಡಿದರು. ಯಶೂರನು ಅವನು ಕೊಬ್ಬು ಬಂದಂಥ ಸಂದರ್ಭದಲ್ಲಿ ಇಸ್ರೇಲನು ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸದೆ ಕೃತಜ್ಞತೆ ಹೇಳಬೇಕಾದಂಥ ಅವರು ದೇವರಿಗೆ ವಿರೋಧವಾದಂಥ ಕಾರ್ಯಗಳನ್ನು ಮಾಡುತ್ತಾ ದೇವರಿಗೆ ದ್ರೋಹವನ್ನು ಎಸಗಿದರು. ಎಷ್ಟೊಂದು ಮಹಿಮೆಯ ಕಾರ್ಯಗಳನ್ನು ದೇವರು ನಡೆಸಿದನ್ನು ಗೊತ್ತಾ? ಅವರು ಕಟ್ಟಲಾರದಂಥ ಮನೆಯಲ್ಲಿ ವಾಸ ಮಾಡುವಂತೆ, ಬಿತ್ತಲಾರದಂಥ ಫಲಗಳನ್ನು ಸಮೃದ್ಧಿಯಾಗಿ ಊಟ ಮಾಡುವಂತೆ, ಕಟ್ಟಲಾರದ ಪಟ್ಟಣಗಳನ್ನು ಪ್ರಕಾರಗಳಲ್ಲಿ ವಾಸ ಮಾಡುವ ಹಾಗೆ ತಂದೆಯಾದ ದೇವರು ಅವರನ್ನು ಆ ಕಾನಾನ್ ದೇಶಕ್ಕೆ ಪ್ರವೇಶ ಮಾಡುವ ಹಾಗೆ ಮಾಡಿ ಸುರಕ್ಷಿತವಾಗಿ ಬಂಡೆಯ ಜೇನಿನಿಂದಲೂ ಜವೆ ಗೋಧಿಯ ಆ ಮೃಷ್ಟಾನ್ನ ಭೋಜನದಿಂದಲೂ ಅವರಿಗೆ ಸಮೃದ್ಧಿಯ ಸಮಯವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ದೇವರನ್ನು ಮರೆತು ಹೋದರಂತೆ, ದೇವರಿಗೆ ದ್ರೋಹ ಮಾಡಿದರಂತೆ. ಇವತ್ತು ದ್ರೋಹ ಮಾಡುವಂಥ ಅಥವಾ ವೈಯಕ್ತಿಕವಾಗಿ ಅವರ ಜೀವಿತದಲ್ಲಿ ವಿರೋಧ ಮಾಡುವಂಥ, ತಡೆಗಳನ್ನು ತರುವಂಥ ವ್ಯಕ್ತಿಗಳು ಒಬ್ಬರ ಮುಖ ಒಬ್ಬರು ನೋಡೋಕ್ಕೆ ಸಾಧ್ಯ ಇಲ್ಲ. ಇವರು ಯಾರಿಗೆ ದ್ರೋಹ ಮಾಡ್ತಾ ಇದ್ದಾರಂದರೆ, ಸ್ವತಃ 40 ವರ್ಷಗಳ ಕಾಲ ಆ ಘೋರವಾದಂಥ ಅರಣ್ಯದಲ್ಲಿ ಪ್ರಯಾಣ ಮಾಡಿ ಹಾಲು ಜೇನು ಹರಿಯುವಂಥ ಆ ಕಾನಾನ್ ದೇಶದಲ್ಲಿ ಪ್ರವೇಶ ಮಾಡಿ ವಾಸ ಮಾಡುವಂಥ ಆ ದೇವಾದಿ ದೇವನಿಗೆ 430 ವರ್ಷಗಳ ಕಾಲ ಬಂಧನದಲ್ಲಿ ಸೆರೆಯಲ್ಲಿದ್ದಂಥ ಆ ಜನರನ್ನು ಬೆಳೆಸಿದಂಥ ಮಹಾದೇವನಿಗೆ ದ್ರೋಹ ಮಾಡಿದರೆಂಬುದಾಗಿ ಬೈಬಲಲ್ಲಿ ನಾವು ನೋಡುತ್ತೇವೆ. ಅದಕ್ಕೆ ಸತ್ಯದಲ್ಲಿ ನಾವು ಗಮನಿಸುವಾಗ ಯಾರೂ ಸಹ ಆತನು ಸೇರಿಸಬೇಕಾದಂಥ ಆ ಸ್ಥಳಕ್ಕೆ ಅವರು ಹೋಗಲಿಲ್ಲ. ಯಾಕೆಂದರೆ ಅವರಲ್ಲಿ ಕೃತಜ್ಞತೆಯ ಕೊರತೆ ಇರಬೇಕು. ಅವರಲ್ಲಿ ಕೃತಜ್ಞತೆಯ ಕೊರತೆ ಇದ್ದುದರಿಂದಲೇ ದೇವರು ಅವರನ್ನು ಸರಿಯಾದಂಥ ಅದ್ಭುತಗಳನ್ನು
ಮಾಡಿದರೂ ಸದಾ ಕೃತಜ್ಞತೆ ಇಲ್ಲದಂಥ ಅವರ ಮನಸ್ಸನ್ನು ನೋಡಿದಂಥ ದೇವರು ಮಾರ್ಗದಲ್ಲಿ ಅನೇಕರು ಸತ್ತು ಹೋಗ್ತಾರೆ. ಮಾರ್ಗದಲ್ಲಿ ಅನೇಕ ಕಷ್ಟ ನಷ್ಟಗಳು ಅವರ ಚಿತ್ತದಲ್ಲಿ ಒದಗಿ ಬರ್ತದೆ. ದೇವರನ್ನು ಬಿಟ್ಟು ದ್ರೋಹಿಗಳಾಗಿ ಅವರು ಮಾರ್ಪಡ್ತಾರೆ. ಇವತ್ತು ನನ್ನ ನಿನ್ನ ಬದುಕಿನಲ್ಲಿ ದೇವರಿಗೆ ಸ್ತೋತ್ರವಾಗಲಿ. ನಾವು ಕರ್ತನನ್ನು ಅಂಗೀಕಾರ ಮಾಡಿಕೊಂಡಂಥ ಆ ದಿನದಿಂದ ಈ ದಿನದ ತನಕ ದೇವರು ಎಷ್ಟೋ ಮೇಲುಗಳನ್ನು ಉಪಕಾರಗಳನ್ನು ಮಾಡಿದಾನ ಇಲ್ವಾ? ಖಂಡಿತವಾಗಿ ಎಲ್ಲರೂ ಸದಾ ಸಾಕ್ಷಿಗಳನ್ನು ಹೇಳಬಹುದು. ಕೆಲವೊಬ್ಬರು ಕೊನೆಯ ತನಕ ಕೃತಜ್ಞತೆ ಉಳ್ಳವರಾಗಿ ಪ್ರತಿ ದಿನವೂ ಸಹ ದೇವರು ಮಾಡಿದಂಥ ಮೇಲುಗಳನ್ನು ಸ್ಮರಿಸ್ತಾ ಇರ್ತಾರೆ. ಅವರು ದೇವರ ಸನ್ನಿಧಾನದಲ್ಲಿ ಇರ್ತಾರೆ. ಕೆಲವೊಂದು ಸಮಯದಲ್ಲಿ ಅದ್ಭುತಗಳನ್ನು ಹೊಂದಿಕೊಂಡು ಆಶೀರ್ವಾದಗಳನ್ನು ಹೊಂದಿಕೊಂಡು ಕೆಲವು ದಿನಗಳ ಕಾಲ ಮಾತ್ರ ದೇವರ ಸನ್ನಿಧಾನದಲ್ಲಿ ಇರ್ತಾರೆ. ಮತ್ತೆ ಲೋಕವನ್ನು ಅಪ್ಪಿಕೊಳ್ತಾರೆ, ಲೋಕದ ಸಂಗತಿಗಳಲ್ಲಿ ಬೀಳ್ತಾರೆ. ಮತ್ತೆ ತಿರುಗಿ ಕಷ್ಟದಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ತಿರುಗಿ ಬರ್ತಾರೆ. ಆದರೆ ದೇವರ ಸನ್ನಿಧಾನದಲ್ಲಿ ನೀತಿವಂತರಿಗೆ ಅನೇಕ ವಿಧವಾದ ಕಷ್ಟಗಳು ಸಂಭವಿಸಿದರೂ ದೇವರು ಅವ ಎಲ್ಲವುಗಳಿಂದ ಬಿಡಿಸುತ್ತಾನೆ. ಆದರೆ ಅನೀತಿವಂತರಿಗೆ ಕೆಲವು ಸಾರಿ ಮಾತ್ರ ಕ್ಷಮಿಸ್ತಾನೆ. ನೀತಿಗೆ ಇನ್ನೊಂದು ಗುರುತು ಏನು ಗೊತ್ತಾ? ನೀತಿಗೆ ಇನ್ನೊಂದು ಗುರುತು ನಾಯಿ. ಬೇಸರ ಮಾಡ್ಕೊಳ್ಬೇಡ್ರಿ, ಈ ಮಾತನ್ನು ಹೇಳ್ತಾನೆ ಎಂಬುದಾಗಿ. ಅಷ್ಟು ಅದ್ಭುತಗಳನ್ನು ದೇವರು ನಡೆಸಿದ್ರು ಸದಾ ದೇವರನ್ನು ಬಿಟ್ಟು ಹೋಗುವಂಥ ಕೆಟ್ಟ ಮನಸ್ಸು ಇವತ್ತು ಮನುಷ್ಯರಲ್ಲಿದೆ. ಆದರೆ ಒಂದು ಪ್ರಾಣಿ ನಮಗೆ ಪಾಠ ಕಲಿಸುತ್ತೆ ನೋಡಿ. ಆ ನಾಯಿಗಿರುವಂಥ ನಿಯತ್ತು ಇವತ್ತು ಮನುಷ್ಯರಲ್ಲಿ ಕಾಣೋದಕ್ಕೆ ಅಸಾಧ್ಯ. ಹಾಗಂತ ಹೇಳಿ ಆ ನಾಯಿಗೆ ಸ್ಪೆಷಲ್ಲಾಗಿ ನೀನು ಬಿರಿಯಾನಿನ ತೆಗೆದುಕೊಂಡು ಹಾಕೋದಿಲ್ಲ, ನೀನು ಊಟ ಮಾಡು ಎಂಬುದಾಗಿ. ಸ್ಪೆಷಲಾಗಿ ಮಟನ್ ಫ್ರೈ ಡ್ರೈ ಎಲ್ಲ ನೀನು ಹಾಕೋದಿಲ್ಲ. ಪ್ಯಾರಡೈಸ್ ಬಿರಿಯಾನಿನ ತೆಗೆದುಕೊಂಡು ಬಂದು ನೀನು ತಿನ್ನು, ನೀನು ತುಂಬ ಒಳ್ಳೆ ನಿಯತ್ತಾಗಿದೆ ಅಂತ ಹೇಳೋದಿಲ್ಲ. ಆ ನಾಯಿಗೆ ನೀನು ಕೊಡುವಂಥದ್ದು ಏನು ಗೊತ್ತಾ? ಕೇವಲ ನೀನು ಊಟ ಮಾಡಿ ನೀನು ಆ ಮಾಂಸವನ್ನು ತಿಂದು ಅದರಲ್ಲಿ ಬಿಟ್ಟಂಥ ಎಂಶಲನ್ನು, ಬರೀ ಎಲುಬುಗಳನ್ನು ಆ ನಾಯಿಗೆ ಹಾಕ್ತಿ. ಆದರೆ ಆ ನಾಯಿ ಏನು ಗೊತ್ತಾ? ಆ ಎಂಚಲನ್ನು ತಿಂದು ನಿನ್ನ ಬಗ್ಗೆ, ನಿನ್ನ ಮನೆಯ ಬಗ್ಗೆ, ನಿನ್ನ ವಿಷಯದಲ್ಲಿ ಎಲ್ಲಿಂದ ಬಂದರೂ, ಯಾವ ಸ್ಥಳದಿಂದ ಬಂದರೂ ಸಹ ಅದು ಪ್ರೀತಿ ಮಾಡುವಷ್ಟು ಮನುಷ್ಯನು ಪ್ರೀತಿ ಮಾಡೋದಿಲ್ಲ. ಹೌದು ಆತ್ಮೀಯ ದೇವಶನರೇ, ಒಂದು ನಾಯಿಗೆ ಅಷ್ಟೊಂದು ನಿಯತ್ತಿದೆ. ಆದರೆ ದೇವರ ಸಮ್ಮುಖದಲ್ಲಿ ದೇವರು ಹುಟ್ಟಿದಂದಿನಿಂದ ಈ ದಿನದ ತನಕ ಎಷ್ಟೋ ಉಪಕಾರಗಳನ್ನು ಬರ್ತಾ ಇದ್ದಾನೆ, ಮಾಡುತ್ತಲೇ ಇದ್ದಾನೆ. ನಮ್ಮ ತಪ್ಪುಗಳು, ನಮ್ಮ ದ್ರೋಹಗಳು, ನಾವು ಮಾಡುವಂಥ ಅನಾಚಾರ, ನಾವು ಮಾಡುವಂಥ ಅನೀತಿ ಕ್ರಿಯೆಗಳು ಆತನ ಕಣ್ಣೆ ಎದುರಲ್ಲಿ ಇರುವುದಾದರೂ ಸಹ ಇವತ್ತು ಈ ವಿಶೇಷವಾದಂಥ ದಿನದಲ್ಲಿ ನಮ್ಮನ್ನು ಸಾಗಿಸಿಕೊಂಡು ಆತನು ಬಂದ ಆ ಪ್ರೀತಿಯನ್ನು, ಉಪಕಾರವನ್ನು ಭಾಳ ಜನ ನೆನೆಸೋದಿಲ್ಲ. ಭಾಳ ಜನರಿಗೆ ಏನು ಗೊತ್ತಾ? ದೇವರಿಗೆ ಸ್ತೋತ್ರವಾಗಲಿ. ಅದ್ಭುತಗಳು ಮಾತ್ರ ಬೇಕು, ಅತಿಶಯಗಳು ಮಾತ್ರ ಬೇಕು, ದೇವರು ಬೇಕಾಗಿಲ್ಲ. ಇವತ್ತು ದೇವರ ಸನ್ನಿಧಾನದಲ್ಲಿ ಯಾಕೆ ನಮಗೆ ಬೈಬಲ್ ಓದೋಕ್ಕಾಗ್ತಿಲ್ಲ? ಯಾಕೆ ನಮಗೆ ಪ್ರಾರ್ಥನೆ ಮಾಡೋದಕ್ಕಾಗ್ತಿಲ್ಲ? ಯಾಕೆ ನಮಗೆ ದೇವ ಮಂದಿರಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ ಅಂದರೆ ದೇವರು ಮಾಡಿದಂಥ ಉಪಕಾರಗಳನ್ನು ಮರೆತು ದೇವರಿಗೆ ಇವತ್ತು ನಾವು ದ್ರೋಹಿಗಳಾಗಿ ನಡೀತಾ ಇದ್ದೇವೆ. ಮಾಡಬೇಕಂದರೂ, ಓದಬೇಕಂದರೂ, ದೇವ ಮಂದಿರಕ್ಕೆ ಹೋಗಬೇಕಂದರೂ ಆಗ್ತಿಲ್ಲ. ಯಾಕೆಂದರೆ ನಮ್ಮ ಒಳಗಡೆ ದೇವರು ಮಾಡಿದಂಥ ಉಪಕಾರಗಳಿಗೆ ಕೃತಜ್ಞತೆ ಇಲ್ಲ. ಯೇಸುವಿನ ನಾಮದ ಗಮನಿಸಿರಿ. ಅಮೆರಿಕ ಶ್ವೇತ ಭವನದಲ್ಲಿ ಅವರು ಅಧ್ಯಕ್ಷರಾಗಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇರ್ತಾರೆ. ಆದರೆ ಅಂಥ ದೊಡ್ಡದಾದಂಥ ಒಂದು ಹುದ್ದೆಯಲ್ಲಿ ಇರುವಂಥ ಸಂದರ್ಭದಲ್ಲಿಯೂ ಆತನ ಮನೆಯಲ್ಲಿ ಒಂದು ಫೋಟೋ ಇರುತ್ತೆ. ಆತನು ಚಿಕ್ಕ ಬಾಲ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಆತನ ಹಿರಿಯರು, ಆತನ ತಂದೆ ತಾಯಿಗಳು ಅವರೆಲ್ಲರೂ ಸದಾ ಭಕ್ತಿಪರರು. ಆದರೆ ತುಂಬ ಕಡು ಬಡತನದಲ್ಲಿ ಆತನು ಬದುಕ್ತಾ ಇರ್ತಾನೆ. ಕಡು ಬಡತನದಲ್ಲಿ ಬದುಕುವಂಥ ಆ ವ್ಯಕ್ತಿ ತನ್ನ ಚಿಕ್ಕ ಪ್ರಾಯದಲ್ಲಿ ಅವರು ಅಷ್ಟು ಕುಟುಂಬ ಕಡು ಬಡತನದಲ್ಲಿರುವಾಗ ಅವರು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡೆದು ಅದನ್ನು ಪಟ್ಟಣದಲ್ಲಿ ತಂದು ಮಾರಿ ಅದನ್ನು ಹೊಟ್ಟೆಪಾಡಾಗಿ
ಊಟಕ್ಕೆ ಅದನ್ನು ತೆಗೆದುಕೊಂಡು ಬದುಕುವಂಥ ಒಂದು ಜೀವನ ಅವರದು. ಈತನು ಸದಾ ಹಾಲಿಡೇಸ್ನಲ್ಲಿ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತಂದು ಪಟ್ಟಣದಲ್ಲಿ ಮಾರಿ ನಡೆಸುವಂಥ ಆ ಸಂದರ್ಭದಲ್ಲಿ, ಆ ಚಿಕ್ಕ ಪ್ರಾಯದಲ್ಲಿರುವಂಥ ಸಂದರ್ಭದಲ್ಲಿ ಆತನು ಆ ತೆಗೆಸ್ಕೊಂಡಿರ್ತಾರೆ ಅಬ್ರಹಾಂ ಲಿಂಕನ್. ಅದನ್ನು ತನ್ನ ಗುಡಾರದಲ್ಲಿ ಆತನು ಇಟ್ಟುಕೊಂಡಿರ್ತಾನೆ. ಬಹಳ ಹಳೆಯ ಫೋಟೋ. ಅವನ ಮನೆ ತುಂಬ ವೈಭವದಿಂದ ಕೂಡಿದಂಥ ಮನೆ. ಅವರ ಮನೆಗೆ ಬರುವಂಥ ಪ್ರತಿಯೊಬ್ಬ ಗೆಸ್ಟ್ಗಳು ಕೇಳ್ತಾ ಇರ್ತಾರೆ, ಅಯ್ಯೋ ಇಷ್ಟೊಂದು ಸುಂದರವಾದ ಮಹಲಿನಲ್ಲಿ ಈ ಫೋಟೋನ ಯಾಕೆ ಕಟ್ಟಿದ್ದೀರಾ? ಯಾರಿದು ಹುಡುಗ? ಇಷ್ಟು ಚಿಕ್ಕವನಿದ್ದಾನೆ, ತಲೆ ಮೇಲೆ ಕಟ್ಟಿಗೆ ಹೊತ್ಕೊಂಡು ಓಡಾಡ್ತಾ ಇದ್ದಾನೆ, ಯಾರು ಇದು ಅಂತ ಕೇಳಿದಾಗ ಅವ್ರು ಹೇಳುವಂಥ ಸಂಗತಿ ಏನು ಗೊತ್ತಾ? ಆತನು ಬೇರೆ ಯಾರಲ್ಲ, ನಾನೇ. ಆ ಫೋಟೋನ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ನನ್ನ ಬದುಕಿನಲ್ಲಿ ಕಟ್ಟಿಗೆ ಮಾರಿ ಜೀವನ ಮಾಡಿದಂಥ ದಿನಗಳು, ಆ ದಿನಗಳಲ್ಲಿ ನಾನು ಪಟ್ಟಂಥ ಪಾಡುಗಳು, ಕಷ್ಟಗಳ ಮಧ್ಯದಲ್ಲಿ ನನ್ನ ತಾತ, ನನ್ನ ಅಜ್ಜಿ ನನ್ನನ್ನು ಸಾಕಿದರು. ಚಿಕ್ಕ ಪ್ರಾಯದಲ್ಲೇ ನನ್ನ ತಂದೆ ತಾಯಿಗಳನ್ನು ಕಳೆದುಕೊಂಡಂಥ ಅನಾಥ ನಾನು. ಆ ದಿನಗಳಲ್ಲಿ ನನ್ನ ಪರಿಸ್ಥಿತಿ ಈ ರೀತಿಯಾಗಿತ್ತು. ಆದರೆ ದೇವರು ಇವತ್ತು ನನ್ನನ್ನು ಅಮೇರಿಕಾ ದೇಶದ ಅಧ್ಯಕ್ಷನನ್ನಾಗಿ ಮಾಡಿದ್ದಾನೆ. ನಾನು ಯಾವತ್ತೂ ಸದಾ ಹೇಳುವಾಗ ಎಲ್ಲ ಆಶ್ಚರ್ಯ ಪಡ್ತಾ ಇದ್ದಾರಂತೆ. ಹೌದು ಪ್ರೀತಿಯುಳ್ಳ ದೇವಶನ್ರೆ, ಪ್ರತಿ ದಿನ ಪ್ರತಿ ಕ್ಷಣ ನಮ್ಮ ಬದುಕಿನಲ್ಲಿ ನಾವು ಎಂಥ ಹೀನಾಯ ಸ್ಥಿತಿನಲ್ಲಿ, ಎಂಥ ಪರಿಸ್ಥಿತಿಗಳು ನಮ್ಮ ಬದುಕಿನಲ್ಲಿ ಇದ್ದವು ಎಂಬುದಾಗಿ ನಾವು ಯಾವತ್ತೂ ಸದಾ ಮರಿಬಾರದು. ಬಹಳ ಜನರು ಇವತ್ತು ದೇವರಿಗೆ ಸ್ತುತಿಸುವುದು, ಬೆಳಗ್ಗೆ ಸಿಕ್ಕಾಗ ದೇವರಿಗೆ ಸ್ತೋತ್ರ ಮಾಡ್ತಾರೆ, ಆದರೆ ಮಧ್ಯಾಹ್ನ ಬಿರಿಯಾನಿ ಸಿಕ್ಕರೆ ಆತುರವಾಗಿ ಬಿರಿಯಾನಿ ತಿಂತಾರೆ. ರಾತ್ರಿ ಒಳ್ಳೆ ಮಟನ್ ಚಿಕನ್ ಆಹಾರ ಸಿಗುವುದಾದರೆ ನೀನು ಯಾರೋ ನಾನು ಯಾರೋ ಎಂಬುದಾಗಿ ಹೇಳಿ ಹಾಗೆ ಊಟ ಮಾಡಿ ನಿದ್ರೆಗೆ ಹೋಗ್ತಾರೆ. ಇದು ದೇವರಿಗೆ ದ್ರೋಹ ಮಾಡಿದ ಹಾಗಲ್ವಾ? ಇಷ್ಟೊಂದು ಒಳ್ಳೆ ಊಟ ಕೊಟ್ಟಂಥ ದೇವರಿಗೆ ಕೃತಜ್ಞತೆ ಹೇಳಿದ ಹಾಗೆ ನೀವು ಇರ್ತೀರಲ್ಲ? ಇಷ್ಟು ಆರೋಗ್ಯವನ್ನು ಕೊಟ್ಟಂಥ ದೇವರಿಗೆ ನೀವು ಕೃತಜ್ಞತೆಯನ್ನು ಹೇಳದ ಹಾಗೆ ಇದ್ದೀರಲ್ಲ? ಯೇಸುವಿನ ನಾಮದಲ್ಲಿ ಅಬ್ರಹಾಂ ಲಿಂಕನ್ ಅಮೇರಿಕದ ಅಧ್ಯಕ್ಷನಾಗಿ ಅವರು ಸೇವೆ ಮಾಡಿದ ನಂತರ ಅವರ ಜೀವಿತದಲ್ಲಿ ಒಂದು ದೊಡ್ಡದಾದಂಥ ಅದ್ಭುತ ಕಾರ್ಯ ನಡೀತದೆ. ಆ ಕಾರ್ಯ ಏನೆಂದರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ಬೈಬಲ್ ಯಾವುದು ಗೊತ್ತಾ? ಈ ಅಬ್ರಹಾಂ ಲಿಂಕನ್ ಓದಿ ಬಿಟ್ಟಿರುವಂಥ ಬೈಬಲೇ. ಅವರ ಅಜ್ಜಿ ಅವರ ಬರ್ತಡೆಗೆ ಆ ಬೈಬಲನ್ನು ಕೊಟ್ಟಿರ್ತಾರೆ. ಆ ಬೈಬಲನ್ನು ಓದಿ ಆ ವಾಕ್ಯದ ವಾಗ್ದಾನವನ್ನು ಹಿಡಿದು, ನೀನು ಒಪ್ಪಿ ವಿಧೇಯನಾದರೆ ದೇಶದ ಮೇಲನ್ನು ಅನುಭವಿಸುವೆ ಎಂಬುದಾಗಿ, ಅವತ್ತಿನಿಂದ ಯಾವುದೇ ತಪ್ಪು ಅಥವಾ ಯಾವುದೇ ಪಾಪ, ದೇವರಿಗೆ ದ್ರೋಹ ಮಾಡದ ರೀತಿಯಲ್ಲಿ, ₹1 ಲಂಚ ತೆಗೆದುಕೊಳ್ಳದ ರೀತಿಯಲ್ಲಿ ದೇವರಿಗೆ ಪ್ರತ್ಯೇಕವಾಗಿ ತನ್ನ ಜೀವಿತವನ್ನು ಮೀಸಲಾಗಿಟ್ಟು ಆ ಬೈಬಲನ್ನು ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಆ ಬೈಬಲಿನ ವಾಕ್ಯವೇ ಆ ಆಧಾರ ಮಾಡಿಕೊಂಡು, ಆ ವಾಕ್ಯದ ಆಧಾರದಲ್ಲಿ ಅವರು ಎಷ್ಟೋ ವರ್ಷಗಳ ಕಾಲ ಸೋಲನ್ನು ಅನುಭವಿಸ್ತಾರೆ. ಕೊನೆ ಒಂದು ದಿನ ಅಮೆರಿಕದ ಪ್ರೆಸಿಡೆಂಟ್ ಆಗಿರ್ತಾರೆ. ಅವರು ಸತ್ತ ನಂತರ ಬಂದಂಥ ಎಲ್ಲ ಸರ್ಕಾರಗಳು, ಅದರಲ್ಲಿ ಬರುವಂಥ ಅಧ್ಯಕ್ಷರು ಎಲ್ಲರೂ ಸದಾ ಅವರ ಬೈಬಲನ್ನು ಹಿಡಿದೇ ಪ್ರಮಾಣ ವಚನ ಮಾಡಬೇಕು. ಅಷ್ಟು ದೊಡ್ಡದಾದಂಥ ಕೃಪೆಗೆ ಅಬ್ರಹಾಂ ಲಿಂಕನ್ ಪಾತ್ರರಾಗ್ತಾರೆ. ಮನೆ ನಮ್ಮ ಟ್ರಂಪ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ 2 ಹಿಡ್ಕೊಂಡಿದ್ರು. ಲಿಂಕನ್ ಅವರ ಬೈಬಲ್, ಎರಡನೇದು ಟ್ರಂಪ್ಗೆ ಅವರ ತಾಯಿ ಕೊಟ್ಟಂಥ ಬೈಬಲನ್ನು ಹಿಡಿದುಕೊಂಡ್ರು. ಅದರ 2 ಬೈಬಲನ್ನು ಹಿಡಿದುಕೊಂಡು ಅವರು ಪ್ರಮಾಣ ವಚನ ಮಾಡಿದರು. ಹೌದು ಪ್ರೀತಿಯುಳ್ಳ ದೇವಜನರೇ, ದೀನರನ್ನು ಧೂಳಿನಿಂದ ಎತ್ತಿ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆ ಬಿಸಿ, ಮಹಿಮಾಸನದ ಮೇಲೆ ಕುಳ್ಳರಿಸುವುದು ಯಾರೂ ಅಲ್ಲ, ಈ ಜೀವವುಳ್ಳ ವಾಕ್ಯವೇ ಆಗಿರುತ್ತದೆ. ಮಹಿಮಾಸನದ ಮೇಲೆ ಕುಳ್ಳರಿಸುವಂಥದ್ದು ಬೇರೆ ಯಾವುದೆಲ್ಲ, ಪ್ರಾರ್ಥನೆ ಆಗಿರುವಂಥದ್ದಾಗಿದೆ. ಮಹಿಮಾಸನದ ಮೇಲೆ ಪ್ರಭುಗಳೊಟ್ಟಿಗೆ ಕೂತುಕೊಂಡು ಅವರ ಮಧ್ಯದಲ್ಲಿ ಭೋಜನ ಮಾಡುವ ಹಾಗೆ ಮಾಡುವಂಥದ್ದು ಆತ್ಮೀಯ ದೇವರ ದೇವ ಮಂದಿರವಾಗಿರುವಂಥದ್ದಾಗಿದೆ. ಹೇಗೆ ಹೇಳೋದಕ್ಕೆ ಸಾಧ್ಯ? ನಾನು ಬೈಬಲ್ ಓದಕ್ಕಾಗ್ತಿಲ್ಲ,
ನಾನು ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ, ನಾನು ದೇವರ ಮಂದಿರಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ. ಕಾರಣನೇ ದೇವರ ವಿಷಯದಲ್ಲಿ ಮಾಡಿದಂಥ ದ್ರೋಹ. ಅದು ದೇವರಿಂದ ನಮ್ಮನ್ನು ದೂರ ಮಾಡಿಕೊಂಡು ಬರ್ತದೆ. ಆತ್ಮೀಯ ದೇವಜನರೇ, ಪ್ರತಿ ಸಂಜೆಯ ತಂಗಾಳಿ ವೇಳೆಯಲ್ಲಿ ಆದಮನು ದೇವರ ಆ ಕಾಲಿನ ಸಪ್ಪಳ ಕೇಳಿದ ತಕ್ಷಣವೇ ಆತನನ್ನು ದೃಷ್ಟಿಸುವುದಕ್ಕಾಗಿ ಓಡೋಡಿ ಬರ್ತಾ ಇದ್ದನು. ದೇವ ಸಮ್ಮುಖದಲ್ಲಿ ಆತರು ಮುಖಾಮುಖಿಯಾಗಿ ಇಬ್ಬರು ಮಾತನಾಡುತ್ತಾ ಇದ್ದರು. ಆದರೆ ಯಾವಾಗ ದೇವದ್ರೋಹ ಮಾಡಿ ಪಾಪವನ್ನು ಮಾಡಿದನೋ, ಆಗ ದೇವರ ಶಬ್ದ ಸಪ್ಪಳ ಕೇಳಿದ ತಕ್ಷಣ ದೇವರನ್ನು ಬಿಟ್ಟು ಆತನು ದೂರಕ್ಕೆ ಹೋಗ್ತಾನೆ. ಇವತ್ತು ನಿನ್ನ ಬದುಕಿನಲ್ಲಿ ನೀನು ಮಾಡುತ್ತಿರುವಂಥ ಯಾವುದೇ ಚಿಕ್ಕ ಪುಟ್ಟ ಪಾಪ ಅಥವಾ ದ್ರೋಹ ಇವತ್ತು ನಿನ್ನನ್ನು ದೇವರ ಪ್ರಾರ್ಥನೆಯಿಂದ, ದೇವರ ವಾಕ್ಯ ಧ್ಯಾನ ಮಾಡುವುದರಿಂದ ದೇವ ಮಂದಿರಕ್ಕೆ ಹೋಗುವುದಕ್ಕೆ ತಡೆ ಮಾಡುತ್ತಾ ಇದೆ. ಅದು ಯಾವುದು ಎಂಬುದಾಗಿ ಹುಡುಕಿ ಆ ದ್ರೋಹ, ಆ ಪಾಪ, ದೇವರಿಂದ ದೂರಾಗುವುದಕ್ಕೆ ಮಾಡಿರುವಂಥ ಆ ಕ್ರಿಯೆಗಳನ್ನು ಅದನ್ನು ಹುಡುಕಿ ನಿನ್ನ ಆತ್ಮಿಕತೆ ಬದುಕಿನಿಂದ ಇವತ್ತು ದೂರ ಮಾಡಿ, ದೇವರೇ ನನಗೆ ಇಂಥ ಪರಿಸ್ಥಿತಿನಲ್ಲಿದ್ದೇನೆ, ನನಗೆ ಕ್ಷಮಿಸಿ ಎಂಬುದಾಗಿ ಹೇಳುವುದಾದರೆ ಖಂಡಿತವಾಗಿಯೂ ನೀನು ಪ್ರಾರ್ಥನಾ ಪರನಾಗ್ತೀಯ, ವಾಕ್ಯವನ್ನು ಓದುತ್ತೀಯ. ಖಂಡಿತವಾಗಿ ಬಿದ್ದು ಹೋದ ನಿನ್ನ ಆತ್ಮಿಕತೆ ಬದುಕನ್ನು ದೇವರು ತಿರುಗಿ ಕಟ್ಟುವಂಥವನಾಗಿದ್ದಾನೆ. ದೇವಕ್ಕೆ ಸ್ತೋತ್ರವಾಗಲಿ. ಎರಡನೇ ಸಂಗತಿಯಲ್ಲಿ ನಾವು ನೋಡುತ್ತೇವೆ, ಯಾಕೆ ಒಬ್ಬ ಮನುಷ್ಯ ಬೈಬಲ್ ಓದೋಕ್ಕಾಗಲ್ಲ, ಪ್ರಾರ್ಥನೆ ಮಾಡೋದಕ್ಕಾಗಲ್ಲ, ದೇವ ಮಂದಿರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂದರೆ ಇಲ್ಲಿ ದೇವರ ವಚನ ಹೇಳ್ತದೆ, ಅವರು ಬರೀ ದ್ರೋಹ ಮಾಡಿದರೆ ಸಾಕಾಗಿರುತ್ತು, ಆದರೆ ದ್ರೋಹದ ಜೊತೆಯಲ್ಲಿ ದೇವರನ್ನು ವಿರೋಧ ಮಾಡಿದರಂತೆ. ಹೌದು ಪ್ರೀತಿಯುಳ್ಳ ದೇವಜನರೇ, ದೇವಕ್ಕೆ ಸ್ತೋತ್ರವಾಗಲಿ. ಬಹಳ ಜನರು ಇವತ್ತು ಅದ್ಭುತಗಳು ಬಂದಾಗ ಬಹಳ ಖುಷಿಯಾಗಿರ್ತೇವೆ, ಸಂತೋಷವಾಗಿರ್ತೇವೆ. ಬಿಡುಗಡೆ ಹೊಂದಿದಾಗ ಭಾಳ ಸಂತೋಷವಾಗಿರ್ತೇವೆ. ಅದೇ ಕಷ್ಟ ನಷ್ಟಗಳು, ವಿರೋಧಗಳು, ತಡೆಗಳು ನಮ್ಮ ಆತ್ಮಿಕತೆ ಬದುಕಿನಲ್ಲಿ ಬರುವಾಗ ಏನು ಚರ್ಚೆಗೆ ಹೋಗೋಣ, ಏನು ಮಾಡಿದರೂ ಇಷ್ಟೇ, ನಮ್ಮ ಜೀವನನೇ ಅಷ್ಟೇ ಎಂಬುದಾಗಿ ಬಹಳ ಜನ ನೆಗ್ಲೆಕ್ಟ್ ಮಾಡುತ್ತೇವೆ. ಬರೀ ಅದ್ಭುತಗಳಿಗೆ ಮಾತ್ರ ದೇವರು ಬೇಕಾ? ಹಾಗಾದರೆ ನೀನು ಲೋಕದಲ್ಲೇ ಇರ್ಬೋದಿತ್ತಲ್ಲ, ಯಾಕೆ ಯೇಸು ಸ್ವಾಮಿನ ನೀನು ನಂಬಬೇಕು? ದೇವಕ್ಕೆ ಸ್ತೋತ್ರವಾಗಲಿ. ಬೈಬಲ್ ಹೇಳ್ತದೆ, ಯಾರು ಆತನನ್ನು ಗೌರವಿಸ್ತಾರೋ ಅವರನ್ನು ದೇವರು ಗೌರವಿಸ್ತಾರೆ. ಯಾರು ಸಬ್ಬತ್ ದಿನವನ್ನು ಗೌರವಿಸ್ತಾರೋ ದೇವರು ಅವರನ್ನು ಗೌರವಿಸುತ್ತಾರೆ. ಯಾರು ಆತನನ್ನು ಕೃತಜ್ಞತೆಯೊಡನೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸ್ತಾರೋ ದೇವರು ಅವರನ್ನು ಗೌರವಿಸುತ್ತಾರೆ. ಯಾರು ವಾಕ್ಯವನ್ನು ಗೌರವಿಸ್ತಾರೋ ಅವರನ್ನು ಕರ್ತನು ಸದಾ ಗೌರವಿಸುವಂಥವನಾಗಿದ್ದಾನೆ. ಆದರೆ ಇವತ್ತು ಬಹಳ ಜನ, ದೇವಕ್ಕೆ ಸ್ತೋತ್ರವಾಗಲಿ, ದೇವದ್ರೋಹ ಮಾತ್ರ ಅಲ್ಲ, ದೇವರನ್ನು ಮನಸ್ಸಿನಲ್ಲಿ ವಿರೋಧ ಮಾಡುವಂಥ ವ್ಯಕ್ತಿಗಳಿಗೆ ನಾವಾಗಿರ್ತೇವೆ. ಆದರೆ ದೇವರ ಸನ್ನಿಧಾನದಲ್ಲಿ ಹೇಳ್ತೇವೆ, ನಾನು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನನ್ನ ಬೈಬಲನ್ನು ಓದೋಕ್ಕಾಗಲ್ಲ, ಮತ್ತು ನಾನು ಬೇರೆ ದೇವ ಮಂದಿರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಅಂತ. ಯಾರು ದೇವ ಮಂದಿರಕ್ಕೆ ಹೋಗಲ್ಲ ಗೊತ್ತಾ? ಭಾಳ ಈಸಿಯಾಗಿ ಹೇಳ್ತೇನೆ, ಆಸೆ ಇದೆ ದೇವರ ಮಂದಿರಕ್ಕೆ ಹೋಗಬೇಕಂತ, ಪ್ರಾರ್ಥನೆ ಮಾಡಬೇಕ ಎಂಬುದಾಗಿ ಆಸೆ ಇದೆ, ವಾಕ್ಯವನ್ನು ಓದಬೇಕೆಂಬುದಾಗಿ ಆಸೆ ಇದೆ. ಆದರೆ ಯಾರು ದೇವರನ್ನು ವಿರೋಧ ಮಾಡ್ತಾರೋ ಅವರು ಮಾತ್ರ ದೇವ ಮಂದಿರಕ್ಕೆ ಹೋಗೋದಕ್ಕಾಗಲ್ಲ. ಹೇಗಿರ್ತದೆ ಗೊತ್ತಾ ಅವ್ರ ಜೀವನ? ಪ್ರಾರ್ಥನೆ ಮಾಡದಿರೋರು, ಬೈಬಲ್ ಓದುವವರು ಲೇಟಾಗಿ ದೇವರ ಮಂದಿರಕ್ಕೆ ಹೋಗ್ತಾರೆ, ಲೇಟಾಗಿ ನಿದ್ರೆಯಿಂದ ಹೇಳ್ತಾರೆ, ಏನೋ ಅನಶ್ಯಕರವಾದಂಥ ಒಂದು ಪರಿಸ್ಥಿತಿನಲ್ಲಿ ಇರ್ತಾರೆ. ಆದರೆ ದೇವರನ್ನು ಪ್ರೀತಿಸುವಂಥವರು ಮುಂಜಾವಿನಲ್ಲಿ ಕಾವಲುಗಾರನ್ನು ಎದ್ದೋಳೋದಕ್ಕಿಂತ ಮುಂಚೆನೇ ಅವನ ಅಂತರಾತ್ಮ ಕೂಗಿ ಹೇಳ್ತದೆ, ನಾನು ದೇವರೊಟ್ಟಿಗೆ ಬದುಕಬೇಕು ಅಪ್ಪ ಡ್ಯಾಡಿ, ನಾನು ನಿನ್ನ ಜೊತೆಯಲ್ಲಿ ಜೀವಿಸಬೇಕೆಂಬುದಾಗಿ ಮುಂಚಾನೇ ಆತನು ಎದ್ದು ಅವರಿವರನ್ನು ನೋಡದೆ ದೇವರನ್ನೇ ನೋಡುತ್ತಾನೆ. ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾನೆ. ದೇವ ಮಂದಿರಕ್ಕೆ ಎಲ್ಲರಿಗಿಂತ ಮೊದಲು ಹೋಗುತ್ತಾನೆ ಅವನು. ಆದರೆ ಸೋಮಾರಿಗಳು, ಕಳ್ಳರು ಹಾಗಲ್ಲ ನೋಡಿ. ಯಾರು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೋ, ಯಾರು ಬೈಬಲ್ ಓದ್ತಾರೋ, ಯಾರು ದೇವರನ್ನು ಪ್ರೀತಿಸ್ತಾರೋ ಅವರು ಮೊದಲನೇ ಸಾಲಿನಲ್ಲಿ, ಮೊದಲು ಟೈಮ್ನಲ್ಲಿ ದೇವ ಮಂದಿರದಲ್ಲಿ ಹೋಗ್ತಾರೆ. ಆದರೆ ಕೆಲವೊಬ್ಬರು ಸೋಮಾರಿಗಳಿರ್ತಾರೆ, ಕಳ್ಳರಿರ್ತಾರೆ. ಬೇಜಾರು ಮಾಡ್ಕೊಬಿಡ್ರಿ, ಹೀಗೆ ಹೇಳ್ತಿದ್ದೀನಂತ ನೇರವಾಗಿ ನಿಮ್ಮ ಹೃದಯನ ಮುಟ್ಟಲಿ. ಹಿಂದುಗಡೆ ಬಂದು ಯಾರೂ ಕಾಣದ ರೀತಿಯಲ್ಲಿ ಕೂತ್ಕೊಂಡಿರ್ತಾರೆ. ನನಗೆ ನೋಡ್ತಾರೋ ಏನೋ, ಏನಂತಾರೋ ಏನೋ ಎಂಬುದಾಗಿ.
ಅದು ಲೇಟಾಗಿ ಬರ್ತಾರೆ, ಅಡ್ವಾನ್ಸ್ ಆಗಿ ಎದ್ದು ಹೋಗ್ತಾರೆ. ದೇವಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬೈಬಲ್ ಹೇಳ್ತದೆ, ವಿರೋಧಿಸುವಂಥ ವ್ಯಕ್ತಿಗಳಿಗೆ ದೇವರ ಸನ್ನಿಧಾನದಲ್ಲಿ ಸ್ಥಳ ಇರೋದಿಲ್ಲ. ಯಾರು ವಿರೋಧಿಸಿದ್ರು ಗೊತ್ತಾ? ಬೈಬಲ್ ಹೇಳ್ತದೆ, ದೇವಕ್ಕೆ ಮಹಿಮುಂಟಾಗಲಿ, ಯೋಬನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದ 16ನೇ ವಚನ. ಭ್ರಷ್ಟನು ಆತನ ಮುಂದೆ ಬರುವುದಿಲ್ಲ ಎಂಬುದೇ ನಾನು ರಕ್ಷಣೆಯನ್ನು ಹೊಂದುವೆನೆಂಬುದಕ್ಕೆ ಆಧಾರವಾಗಿದೆ. ದೇವಕ್ಕೆ ಸ್ತೋತ್ರವಾಗಲಿ. ಯಾರು ಆತನ ಮುಂದೆ ಬರೋದಿಲ್ಲ? ಭ್ರಷ್ಟರು, ಕಳ್ಳರು ಆತನ ಮುಂಭಾಗದಲ್ಲಿ ಬರೋದಿಲ್ಲ. ಶಾಕ್ ಆಗ್ತಿದೆಯಲ್ಲ ಈ ಮಾತುಗಳನ್ನು ಕೇಳುವಾಗ? ಆಶ್ಚರ್ಯವಾಗುತ್ತದೆ. ಯಾರು ದೇವ್ರ ಸನ್ನಿಧಾನದಲ್ಲಿ ಇತ್ಕೊಳ್ಳೋದಕ್ಕೆ ಯೋಗ್ಯರು ಗೊತ್ತಾ? ಯಾರು ಆತನನ್ನು ಆಳವಾಗಿ ಪ್ರೀತಿಸ್ತಾರೋ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೋ, ನನಗೆ ಆತನೇ ಸಾಕು ಎಂಬುದಾಗಿ ಹೇಳ್ತಾರೋ, ನೀನು ಬಿಟ್ಟರೆ ನನಗೆ ಗತಿ ಇಲ್ಲಪ್ಪ, ನೀನಿದ್ದರೆ ನನಗೆ ದಿಕ್ಕಿಲ್ಲ ದೇವರೇ, ನನ್ನ ತಾಯಿ ನೀನೇ, ನನ್ನ ತಂದೆ ನೀನೇ ಎಂಬುದಾಗಿ ಬಲಹೀನತೆಯಲ್ಲಿ ಯಾರು ಇರ್ತಾರೋ ಅವರೇ ನಿಂತುಕೊಳ್ತಾರೆ. ಇಸ್ರೇಲರ ಅಚ್ಯುತದಲ್ಲಿ ಹೇಗಿತ್ತು ಗೊತ್ತಾ? ದೇವಕ್ಕೆ ಸ್ತೋತ್ರವಾಗಲಿ. ಅವರಿಗೆ ದೇವರು ಎಷ್ಟೋ ಅದ್ಭುತಗಳನ್ನು ಮಾಡಿದನು, ಆದರೆ ದೇವರನ್ನು ಮರೆತು ಹೋದರು. ಇವತ್ತು ನಿನ್ನ ಬದುಕಿನಲ್ಲಿಯೂ ಸದಾ ಎಷ್ಟೋ ಅದ್ಭುತಗಳನ್ನು ದೇವರು ನಡೆಸಿದ್ದಾನೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ನೀವು ಅನಾರೋಗ್ಯದಿಂದ ಬಳಲುತ್ತಾ ಯಾವುದಾದ್ರೂ ಘನಘೋರವಾದಂಥ ವ್ಯಾಧಿನಲ್ಲಿ ಬೀಳುವಂಥ ಸಂದರ್ಭದಲ್ಲಿ ನೀವು ಐಸಿಯುನಲ್ಲಿ ಇರ್ತೀರಿ, ಬೆಡ್ ರಿಡನ್ ಆಗಿರ್ತೀರಿ, ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಭಯಾನಕವಾದಂಥ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಡ್ತೀರಿ, ಕೋರ್ಟ್ ಕೇಸ್ಗಳಲ್ಲಿ, ಜೈಲುಗಳಲ್ಲಿ ಬಂದಿಯಾಗಿರ್ತೀರಿ. ನೀವು ಅವಾಗ ಏನಂತ ಪ್ರಾರ್ಥನೆ ಮಾಡ್ತೀರಿ? ಅಪ್ಪ, ಡ್ಯಾಡಿ, ನನಗೆ ಒಂದೇ ಚಾನ್ಸ್ ಕೊಡು, ಒಂದೇ ಒಂದು ಚಾನ್ಸ್ ಕೊಡಪ್ಪ, ಇನ್ನು ಮೇಲೆ ಆ ತಪ್ಪನ್ನು ಮಾಡೋಲ್ಲ ದೇವರೇ, ಆ ರೀತಿಯಾಗಿ ನಾನು ನಡ್ಕೊಳ್ಳಲ್ಲ ಸ್ವಾಮಿ, ಆ ರೀತಿಯಾದ ಭ್ರಷ್ಟತ್ವದಲ್ಲಿ ನಾನು ಇರೋದಿಲ್ಲ, ನಾನು ಮಾಡಿದ ತಪ್ಪು ಎಂಬುದಾಗಿ ನೀವು ಹೇಳ್ತೀರಿ. ದೇವರು ಮತ್ತೆ ಇವರು ತಪ್ಪು ಮಾಡೋದಿಲ್ಲ ಅಂತ ಹೇಳಿ ಕನಿಕರ ತೋರಿಸಿ ನಿಮಗೆ ನ್ಯೂ ಲೈಫನ್ನು ಕೊಡ್ತಾರೆ, ಹೊಸ ಆರೋಗ್ಯವನ್ನು ಕೊಡ್ತಾರೆ, ಹೊಸ ಬಲದಲ್ಲಿ ನಿಮ್ಮನ್ನು ತುಂಬಿಸ್ತಾರೆ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ? ನಾಯಿ ಕಕ್ಕಿದ್ದನ್ನು ತಿರುಗಿ ತಿನ್ನುವ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ತಿರುಗಿ ಅದನ್ನೇ ಮಾಡ್ತಾ ಹೋಗ್ತಾ ಇರ್ತೀವಿ. ಎಷ್ಟು ಸಾರಿ ಅಂತ ದೇವರು ಕ್ಷಮಿಸ್ತಾನೆ. ಆಮೇಲೆ ನೀನು ಕೂಗಿದ್ರೂ ಸದಾ ಆತನ ಸನ್ನಿಧಾನದಲ್ಲಿ ನೀನು ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಒಬ್ಬನು ಹೇಳ್ತಾ ಇದ್ದಾನೆ, ಭ್ರಷ್ಟರು ಆತನ ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಭ್ರಷ್ಟತ್ವದಿಂದ ನೀನು ತುಂಬಿಕೊಂಡಿರುವುದಾದರೆ, ದೇವರಿಗೆ ವಿರೋಧ ಮಾಡ್ತಿರುವುದಾದರೆ, ದೇವರ ಕಡೆಗೆ ಇವತ್ತು ತಿರುಗು. ದೇವರ ಸನ್ನಿಧಾನದಲ್ಲಿ ಖಂಡಿತವಾಗಿ ನಿನಗೆ ಆತ್ಮಿಕತೆ ಜೀವಿತವನ್ನು ಕೊಟ್ಟು ಬಲಪಡಿಸುತ್ತಾನೆ. ಮೂರನೇ ಒಂದು ಸಂಗತಿ, ಕರ್ತನ ಸನ್ನಿಧಾನದಲ್ಲಿ ದೇವರು ಎಷ್ಟೇ ಅದ್ಭುತಗಳನ್ನು ಮಾಡಿದರೂ ಸದಾ ಕೆಲವೊಬ್ಬರು ಏನು ಮಾಡ್ತಾರೆ ಗೊತ್ತಾ? ಬೆನ್ನು ತೋರಿಸಿ ಹೋಗ್ತಾರೆ. ಈ 29ನೇ ಅಧ್ಯಾಯ 2 ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ನೋಡುತ್ತೇವೆ. ದೇವಕ್ಕೆ ಸ್ತೋತ್ರವಾಗಲಿ. ಇಸ್ರೇಲರು ದೇವರು ಮಾಡಿದಂಥ ಉಪಕಾರಗಳನ್ನು ಮರೆತು ಅವರು ದೇವರಿಗೆ ಬೆನ್ನು ತೋರಿಸಿದರಂತೆ. ಎಡಮುಖವಾಗಿ ತಿರುಗಿದರು, ಬಲಮುಖವಾಗಿ ತಿರುಗಿದರು. ನಾವು ನಿನಗೆ ಸಂಬಂಧಪಟ್ಟವರಲ್ಲ ಎನ್ನುವ ರೀತಿಯಲ್ಲಿ ನಡೆಸಿದರು. ಆತ್ಮೀಯ ದೇವಜನರೇ, ಬೈಬಲಲ್ಲಿ ಅಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಸೌಲನು. ಇವನು ಬೆನ್ಯಾಮಿನ್ ಕುಲದವನು. ಬೆನ್ಯಾಮಿನ್ ಕುಲ ಎಂಬುದಾಗಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಇಡೀ 12 ಕುಲಗಳಲ್ಲಿ ಅತ್ಯಂತ ಕೀಳಾಗಿ 11 ಕುಲಗಳು ಈ ಕುಲವನ್ನು ಕೀಳಾಗಿ ನೋಡ್ತಾ ಇರ್ತಾರೆ, ಚಿಕ್ಕವನು ಎಂಬುದಾಗಿ. ಆದರೆ ದೇವರು ಈ ಬೆನ್ಯಾಮಿನ್ ಕುಲದಿಂದಲೇ ಯಾರು ಬೇಡವೆಂದು ಬಿಟ್ಟಕಲ್ಲೇ ಮನೆಗೆ ಮೂಲೆಗಲ್ಲಾಯಿತು ಎನ್ನುವ ರೀತಿಯಲ್ಲಿ ಇಡೀ ಇಸ್ರೇಲರನ್ನು ಪರಿಪಾಲನೆ ಮಾಡುವುದಕ್ಕಾಗಿ ಈ ಬೆನ್ಯಾಮಿನ್ ಕುಲದ ಸೌಲನನ್ನು ದೇವರು ಆರಿಸಿಕೊಳ್ತಾರೆ. ಆದರೆ ಈ ಬೆನ್ಯಾಮಿನ್ ಕುಲದ ಸೌಲನು ಅಂಥ ಒಂದು ದೊಡ್ಡ ಉಪಕಾರವನ್ನು ಮಾಡಿದಂಥ ದೇವರಿಗೆ ಹೇಗೆ ಬೆನ್ನು ತೋರಿಸ್ತಾನೆ ನೋಡ್ರಿ. 1 ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯದ 13ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ಸೌಲನು ನೋಡಿ, ಯಾರ ಮಾತನ್ನು ಕೇಳಲಿಲ್ಲ ಅಂತೇವನು. ಎಲ್ಲಿದ್ದೆ ನೀನು, ಹೇಗಿದ್ದೆ ನೀನು, ಕತ್ತೆ ಕಾಯೋನು ನೀನು, ಕತ್ತೆಯನ್ನು ಹುಡುಕಿಕೊಂಡು ಬಂದಂಥ ನಿನ್ನನ್ನು ದೇವರು ರಾಜನನ್ನಾಗಿ ಮಾರ್ಪಡಿಸಿದರೆ, ಆ ಸಿಂಹಾಸನದಲ್ಲಿ 40 ವರ್ಷಗಳ ಕಾಲ ನಿನ್ನನ್ನು ಅಧಿಕಾರದಲ್ಲಿ ಇಟ್ಟರೆ
ಏನು ಮಾಡಿದನಂತೆ? ಆತನು ದೇವರ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಎಂಥ ಜನರ ಬಳಿನಲ್ಲಿ ಹೋಗ್ತಾನೆ ನೋಡ್ರಿ. ದೇವರ ಸನ್ನಿಧಾನದಲ್ಲಿ ಒಂದು ವೇಳೆ ಅವನಿಗೆ ಕಷ್ಟ ಬಂದಿರಬಹುದು, ಅವನಿಗೆ ನಂಬಿಕೆಯಲ್ಲಿ ಕೊರತೆ ಇರಬಹುದು, ಬಿದ್ದು ಹೋಗುವಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ಬೋದಿತ್ತು. ಆದರೆ ದೇವರು ಸರ್ವಜ್ಞಾನಿ, ಅಗಾಧ ಜ್ಞಾನವುಳ್ಳಂಥ ದೇವರನ್ನ ಬಿಟ್ಟು ಸೌಲನು ದೇವರ ಮಾತನ್ನ ಕೇಳದೆ ಎಲ್ಲಿ ಹೋಗ್ತಾನೆ ಗೊತ್ತಾ? ಪ್ರೇತ ಸಿದ್ಧರಲ್ಲಿ, ಅಂದರೆ ಕಣಿ ಹೇಳುವಂಥ ಜ್ಯೋತಿಷ್ಯರ ಬಳಿನಲ್ಲಿ ಹೋಗ್ತಾನೆ. ವಿಚಾರಿಸಿದ್ದರಿಂದಲೂ ಅವನಿಗೆ ನೋಡಿ, ಎಂಥ ಮರಣ ಅಂದರೆ ತನ್ನ ಈಟಿನ, ಅದು ತನ್ನದಲ್ಲ ಈಟಿ, ಅನ್ಯರ ಈಟಿ, ಅನ್ಯರ ಸೈನಿಕನ ಈಟಿಯನ್ನು ತೆಗೆದುಕೊಂಡು ಚುಚ್ಚಿಕೊಂಡು ತಾನೇ ಸುಸೈಡ್ ಮಾಡಿಕೊಳ್ತಾನೆ. ಕಾರಣ ಇಷ್ಟೇ, ಬೆನಾಕೆ ಸ್ತೋತ್ರವಾಗಲಿ. ಸರ್ವಕ್ಕೂ ಸಕಾಲದಲ್ಲಿಯೂ ನ್ಯಾಯವನ್ನು ತೋರಿಸುವಂಥ, ಸರ್ವ ವಿಷಯದಲ್ಲಿಯೂ ಸಹಾಯ ಮಾಡುವಂಥ, ಕತ್ತೆಯನ್ನು ಹುಡುಕಿಕೊಂಡು ಬಂದಂಥ, ಒಂದು ಕೀಳಾದಂಥ ಕನಿಷ್ಠವಾದಂಥ ಬೆನ್ಯಾಮಿನ್ ಕುಲದಲ್ಲಿದ್ದಂಥ ಈ ಮನುಷ್ಯನನ್ನು ರಾಜನನ್ನಾಗಿ ಮಾರ್ಪಡಿಸಿದರೆ ಇವನು ದೇವರ ಮಾತನ್ನೇ ಕೇಳಲಿಲ್ಲ ಅಂತ. ಇವತ್ತು ಬಹಳ ಜನರು ದೇವರನ್ನು ಆರಾಧಿಸ್ತೇವೆ, ದೇವರನ್ನು ಸ್ತುತಿಸ್ತೇವೆ, ಆದರೆ ಕಷ್ಟ ನಷ್ಟಗಳು ಬಂದಂಥ ಸಂದರ್ಭದಲ್ಲಿ ನನಗೆ ವೇಲಾಂಗಣಿ ಬೇಕು, ನನಗೆ ಆ ಜ್ಯೋತಿಷಿ ಬಳಿನಲ್ಲಿ ಹೋಗಬೇಕು. ಇವತ್ತು ಎಷ್ಟೋ ಕ್ರೈಸ್ತ ಮಕ್ಕಳು ಮಾಟ ಮಂತ್ರಗಾರರ ಬಳಿನಲ್ಲಿ ಹೋಗ್ತಾರ್ರಿ, ಕಣಿ ಹೇಳೋರ ಹತ್ರ ಹೋಗಿ ಕೂತ್ಕೊಳ್ತಾರ್ರಿ, ಬೆಳಿಗ್ಗೆ ಪೇಪರ್ಗಳನ್ನು ನೋಡುವಂಥ ಸಂದರ್ಭದಲ್ಲಿ ರಾಶಿಗಳನ್ನು ನೋಡಿ ತಮ್ಮ ಜೀವಿತವನ್ನು ಪ್ರಾರಂಭ ಮಾಡೋರು ಇದ್ದಾರ್ರಿ. ಇನ್ನೆಲ್ಲಿ ನೀವು ಬೈಬಲ್ ಓದೋಕ್ಕೆ ಸಾಧ್ಯ? ಎಲ್ಲಿ ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯ? ಎಲ್ಲಿ ದೇವರ ಮಂದಿರದಲ್ಲಿ ಕೂತ್ಕೊಳ್ಳೋದಕ್ಕೆ ದೇವರು ಚಾನ್ಸನ್ನು ಕೊಡುತ್ತಾನೆ? ಎಂಥ ಮರಣವನ್ನು ಸೌಲನು ಹೊಂದಿದನು ಎಂಬುದಾಗಿ ಬೈಬಲ್ ಘೋಷಿಸ್ತಾ ಇದೆ. ಅದಕ್ಕೆ ಕಾರಣ ಪ್ರೇತ ಸಿದ್ಧರ ಬಳಿನಲ್ಲಿ, ಕಣಿ ಹೇಳುವಂಥ ವ್ಯಕ್ತಿಗಳ ಬಳಿನಲ್ಲಿ ತನ್ನ ಜಾತಕವನ್ನು ನಾನು ಮುಂದೆ ಏನಾಗ್ತೇನೆ ಎಂಬುದಾಗಿ ಕೇಳಿದನಂತೆ. ನೋಡಿ, ಅವನ ಸಂತತಿ ಸರ್ವನಾಶವಾಯಿತು. ಆದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಬರುವಂಥ ಸಂದರ್ಭದಲ್ಲಿ ಅದೇ ಬೆನ್ಯಾಮಿನ್ ಕುಲದಲ್ಲಿ ಹುಟ್ಟಿದಂಥ ಸೌಲನ ಜೀವನ ಚರಿತ್ರೆಯನ್ನು ನೋಡುವಂಥ ಸಂದರ್ಭದಲ್ಲಿ ಕ್ರೈಸ್ತ ವಿರೋಧಿ, ಕ್ರೈಸ್ತ ಹಿಂಸಕನು, ಕ್ರೂರಿಯಾಗಿದ್ದಂಥ ಆ ಸೌಲನ ಮೇಲೆ ದೇವರ ಕನಿಕರವನ್ನು ತೋರಿಸಿ ದೇವರ ಆತ್ಮನು ಆತನಿಗೆ ಬಲಪಡಿಸಿದ ನಂತರ ಆ ಸೌಲನು ಪೌಲನಾಗಿ, ಅದೇ ಬೆನ್ಯಾಮಿನ್ ಕುಲದ ಸೌಲನು ಮಾರ್ಪಟ್ಟ ನಂತರ, ಪೌಲನಾಗಿ ಮಾರ್ಪಟ್ಟ ನಂತರ ದೇವ ಸಮ್ಮುಖದಲ್ಲಿ ಕೊನೆ ತನಕ ನನಗೆ ಕೊಡಲ್ಪಟ್ಟಂಥ ಈ ಮಹಾ ಸೇವೆ, ನಾನು ಪರಲೋಕದ ರಾಯಭಾರಿಯಾಗಿ ನನ್ನ ಬದುಕಿನಲ್ಲಿ ಬದುಕಿದರೂ ಸತ್ತರೂ ಕರ್ತನಿಗಾಗಿಯೇ, ನನಗೆ ಲಾಭವಾದದ್ದೆಲ್ಲವೂ ಸದಾ ನಷ್ಟವೆಂದು ಎಣಿಸಲ್ಪಡುತ್ತೇನೆ ಎಂಬುದಾಗಿ ನೆನೆಸಿ ತನ್ನ ಜೀವಿತವನ್ನೇ ಸಮರ್ಪಣೆ ಮಾಡಿ ಖಂಡಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡುವಷ್ಟು ಅಭಿಷೇಕವನ್ನು ಪೌಲನು ಹೊಂದಿಕೊಂಡು, ಅದೇ ಬೆನ್ಯಾಮಿನ್ ಕುಲದ ಸೌಲನು ಪೌಲನಾಗಿ ಮಾರ್ಪಡಿಸಿ ಅನೇಕ ವಿಧವಾದಂಥ ಅತಿಶಯಗಳನ್ನು ಕರ್ತನಿಗೋಸ್ಕರವಾಗಿ ಮಾಡಿ ಕರ್ತನ ರಾಜ್ಯವನ್ನು ವಿಸ್ತಾರ ಮಾಡಿದರು. ಹೌದು ಪ್ರೀತಿಯುಳ್ಳ ದೇವಶಂಟ್ರೆ, ದೇವರು ಯಾರನ್ನ ಪ್ರೀತಿಸ್ತಾರೆ? ನಾವು ಅಂದ್ಕೊಂಡಿರ್ತೇವೆ ದೇನಾಕ್ಕೆ ಸ್ತೋತ್ರವಾಗಲಿ, ನನ್ನ ಹತ್ರ ಹಣ ಇದೆ, ನನಗೆ ಒಳ್ಳೆ ಅಪಾಯಿಂಟ್ಮೆಂಟ್ ಇದೆ, ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನನಗೆ 1 ಲಕ್ಷ 2 ಲಕ್ಷ ಸ್ಯಾಲ್ರಿ ಇದೆ. ನಿನ್ನ ಹಣ ನಿನಗೇನು ಮಾಡೋಕ್ಕಾಗಲ್ಲ. ನಿನ್ನ ಹಣದಿಂದ ನೀನು ಏನೇನು ಬದುಕೋದಕ್ಕೆ ಸಾಧ್ಯವಿಲ್ಲ. ನೀನು ಬದುಕಬೇಕಾದ್ರೆ ದೇವರ ಕೃಪೆ ಇಂಪಾರ್ಟೆಂಟ್. ಎಷ್ಟೊಂದು ಹಣ ದುಡಿತಾ ಇದೆಯಾ, ನೀನು ದೇವರ ಆರಾಧನೆಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ಬದುಕಿ ನೋಡು, ಆ ಹಣನ ಇಮ್ಮಡಿಗೊಳಿಸ್ತಾರೆ. ಅದೇ ನಿನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಇದ್ರೂ ಸದಾ ನಿನಗೆ ದೇವ ಮಂದಿರಕ್ಕೆ ಹೋಗದೆ, ನೀನು ಪ್ರಾರ್ಥನೆ ಮಾಡದೆ, ದೇವರ ಸನ್ನಿಧಾನದಲ್ಲಿ ನಿಂತ್ಕೊಳ್ಳದೆ, ದೇವರ ನಾಮವನ್ನು ಘನಪಡಿಸ್ತಾ ಹೋದರೆ ಎಷ್ಟು ಕೋಟಿ ಇದ್ರೂ ನಿನಗೆ ಎಲ್ಲಿಂದ ಬರ್ತದೆ ನೆಮ್ಮದಿ? ಎಲ್ಲಿಂದಲೂ ಸದಾ ನಿನಗೆ ನೆಮ್ಮದಿ ಸಮಾಧಾನ ಇರೋದಕ್ಕೆ ಚಾನ್ಸಸ್ಸೇ ಇಲ್ಲ. ದೇವ ಮಗುವೆ, ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಅವರು ದೇವರ ಆ ಸಾನ್ನಿಧ್ಯಾನವನ್ನು ಬಿಡೋದಕ್ಕೆ ಪ್ರಾಮುಖ್ಯವಾದಂಥ ಕಾರಣ, ಬೈಬಲನ್ನು ಓದದ ಹಾಗೆ ಇವತ್ತು ನಾವು ಇರೋದಕ್ಕೆ, ಪ್ರಾರ್ಥನೆ ಮಾಡದೇ ಇರುವುದಕ್ಕೆ, ಪ್ರತ್ಯೇಕವಾಗಿ ದೇವ ಮಂದಿರಕ್ಕೆ ಹೋಗದ ಹಾಗೆ ಇರುವುದಕ್ಕೆ ಕಾರಣ, ಎಲ್ಲೋ ಒಂದು ಕಡೆ ನಾವು ದೇವರಿಗೆ ದ್ರೋಹ ಮಾಡ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ದೇವರನ್ನು ವಿರೋಧಿಸ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಇನ್ನು ಲೋಕದ ಕಡೆಗೆ
ನಾವು ಮುಖವನ್ನು ಮಾಡಿದ್ದೇವೆ, ಎಡಮುಖ ಬಲಮುಖವನ್ನು ಮಾಡಿ ನಾವು ನೋಡ್ತಾ ಇದ್ದೇವೆ, ನಡೀತಾ ಇದ್ದೇವೆ. ನಿನ್ನನ್ನು ನೀನು ಪರೀಕ್ಷಿಸಿಕೊಂಡು ನೇರವಾಗಿ ಕರ್ತನ ಸಮ್ಮುಖದಲ್ಲಿ ಇವತ್ತು ನೀನು ತಿರುಗಿ ಬರುವುದಾದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಬದುಕಿನಲ್ಲಿ ಯಾವ ಯಾವ ವಿಧವಾದಂಥ ಅಲಕ್ಷ್ಯದ ನಿಮಿತ್ತವಾಗಿ, ಸೋಮಾರಿತನದ ನಿಮಿತ್ತವಾಗಿ, ನೀನು ಮಾಡಿದಂಥ ದ್ರೋಹ, ಅನೀತಿ, ವಿರೋಧಗಳ ನಿಮಿತ್ತವಾಗಿ ಇವತ್ತು ಏನೆಲ್ಲ ಕಳ್ಕೊಂಡಿದೆಯೋ ಅದನ್ನು ತಿರುಗಿ ದೇವರು 100ರಷ್ಟು ಕೊಡ್ತಾನೆ. ಸೌಲನು ಸದಾ ದೈವ ವಿರೋಧಿಯಾಗಿದ್ದ, ಪ್ರಾರ್ಥನೆ ಮಾಡಲಾರದಂಥ ಒಬ್ಬ ವ್ಯಕ್ತಿಯಾಗಿದ್ದ, ಸಭೆಯ ಹಿಂಸಕನಾಗಿದ್ದ. ಯಾವಾಗ ದೇವರನ್ನು ಅಂಗೀಕಾರ ಮಾಡಿಕೊಂಡನು, ಪರಿಪೂರ್ಣವಾಗಿ ಆತ್ಮದಿಂದಲೂ ನಾನು ಆರಾಧಿಸುತ್ತೇನೆ, ಸತ್ಯದಿಂದಲೂ ನಾನು ದೇವರ ನಾಮವನ್ನು ಘನಪಡಿಸ್ತೇನೆ, ತನ್ನನ್ನೇ ತಾನು ಸಮರ್ಪಣೆ ಮಾಡುತ್ತಾನೆ. ಅವನ ಮೂಲಕವಾಗಿ ಎಷ್ಟು ಅತಿಶಯಗಳಲ್ಲಿ ಖಂಡಗಳನ್ನೇ ಅಲ್ಲೋಲ ಕಲ್ಲೋಲ ಮಾಡುವಷ್ಟರ ರೀತಿಯಲ್ಲಿ ಅದ್ಭುತಗಳು ಆತನ ಮೂಲಕವಾಗಿ ನಡೀತದೆ. ನಡೆಸ್ತಲೇ ದೇವರು ತನ್ನ ಮಹಿಮೆಯಲ್ಲಿ ಆತನನ್ನು ಬಲಪಡಿಸುತ್ತಲೇ ಹೋಗ್ತಾ ಇರ್ತಾನೆ. ಇವತ್ತು ಆ ಬಲ ನಿನಗೆ ಬೇಕಂದರೆ ಕರ್ತನ ಸನ್ನಿಧಾನದಲ್ಲಿ ನೆವ ಹೇಳಬೇಡ, ಟೆಕ್ನಿಕ್ಕೆಲ್ಲ ಯೂಸ್ ಮಾಡಬೇಡ. ನಿನ್ನ ತಲಾಂತಿಗಳು ಪ್ರಾರ್ಥನೆಗೆ ತಡೆಯಾಗಬಾರದು. ನಿನ್ನ ಹಣ ಬೈಬಲ್ ಓದೋದಕ್ಕೆ ತಡೆಯಾಗಬಾರ್ದು. ದೇವ ಮಂದಿರ ಹೋಗೋದಕ್ಕೆ ನಿನ್ನ ಪ್ರತಿಷ್ಠೆ ತಡೆಯಾಗಬಾರ್ದು. ದಿನಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಭ್ರಷ್ಟರು ಮಾತ್ರ ಆತನ ಸನ್ನಿಧಾನದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ದ್ರೋಹಿಗಳು ಆತನ ಸಮ್ಮುಖದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಆತನನ್ನು ವಿರೋಧಿಸುವಂಥವರು, ಆತನ ಬೆನ್ನು ಮಾಡುವಂಥ ವ್ಯಕ್ತಿಗಳು ನಿಂತ್ಕೊಳ್ಳೋದಕ್ಕಾಗಲ್ಲ. ನಿನ್ನ ಬದುಕಿನಲ್ಲಿ ಅವೆಲ್ಲ ಇದ್ದರೆ ದೂರ ಸರಿಸು. ಇವತ್ತಿನಿಂದ ದೇವಾ ನನ್ನನ್ನು ಕ್ಷಮಿಸು, ನಾನು ಮಾಡಿದಂಥ ಕ್ರಿಯೆಗಳು ನನಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮೆಲ್ಲಾದರೂ ನಿನಗೋಸ್ಕರವಾಗಿ ಬದುಕುತ್ತೇನೆ, ನಿತ್ಯ ರಾಜ್ಯದಲ್ಲಿ ಪ್ರವೇಶ ಮಾಡುವಂತೆ ನನ್ನನ್ನು ಸದಾ ಕೈ ಹಿಡಿದು ನಡೆಸು ಎಂಬುದಾಗಿ ದೀನತೆಯಿಂದ ಇವತ್ತು ನೀನು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದಾದರೆ ಕರ್ತನು ನಿನ್ನನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳುವಂತರಾಗೋಣ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನೇ 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 ದೇವ ಕರ್ತನೆ ಸ್ವಾಮಿ, ಸಂದೇಶವನ್ನು ಆಲಿಸುತ್ತಿರುವಂಥ ನಿನ್ನ ಎಲ್ಲ ದೈವ ದಾಸಿಯರಿಗಾಗಿಯೂ ಮತ್ತು ದೈವ ಮಕ್ಕಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಆದಿ ಇಸ್ರಾಯೇಲರು ದೇವರಿಗೆ ದ್ರೋಹ ಮಾಡಿದರು, ವಿರೋಧಿಸಿದರು, ಆತನಿಗೆ ಬೆನ್ನು ಕೊಟ್ಟು ನಿಂತಾಗ ದೇವ ಕರ್ತನ ನಿನ್ನ ಪ್ರಸನ್ನತೆಯಿಂದ ಅವರು ದೂರ ಆದರು. ರಾಜ, ಇವತ್ತು ಅನೇಕ ಜನರು ಹೇಳ್ತಾ ಇದ್ದಾರೆ, ನನಗೆ ಪ್ರಾರ್ಥನೆ ಮಾಡೋದಕ್ಕೆ ಆಗ್ತಾ ಇಲ್ಲ, ನನಗೆ ಬೈಬಲ್ ಓದೋದಕ್ಕೆ ಆಗ್ತಾ ಇಲ್ಲ, ನನ್ನ ದೇವ ಮಂದಿರಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಹೋಗುತ್ತೇನೆ, ಆದರೆ ಅಷ್ಟು ಆಸಕ್ತಿ ಇಲ್ಲ. ಮೊದಲು ನಾನು ಮಾಡ್ತಿದ್ದಂಥ ಪ್ರಾರ್ಥನೆ, ಮೊದಲು ನಾನು ಓದುತ್ತಿದ್ದಂಥ ಬೈಬಲ್, ಮೊದಲು ನಾನು ಹೋಗುತ್ತಿದ್ದಂಥ ಆ ಮಂದಿರದ ವಿಷಯದಲ್ಲಿ ನನಗೆ ತುಂಬ ಆಲಸ್ಯ ಉಂಟಾಗಿದೆ. ಇವತ್ತು ನಾನು ಬದುಕಿನಲ್ಲಿ ತುಂಬ ನಿರಾಸೆಯಿಂದಿದ್ದೇನೆ ಎಂಬುದಾಗಿ ಹೇಳುವಂಥ ಆ ಮಕ್ಕಳಿಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರ ಕರ್ತನೆ, ನಿನ್ನ ಮಕ್ಕಳ ಮೇಲಿನ ದಯದೃಷ್ಟಿ ಇಟ್ಟು ಅವರ ಒಳಗಡೆ ಶತ್ರು ಯಾವ ಸಂಗತಿಗಳನ್ನು ದೇವರೇ ನಿನಗೆ ಆಯಸ್ಕರವಾಗಿ ಇಟ್ಟಿದ್ದಾನೋ, ಅದು ದ್ರೋಹ, ಅದು ಭ್ರಷ್ಟತ್ವ, ಅದು ಪಾಪ, ದೇವರೇ ಕರ್ತನೆ ವಿರೋಧ, ಅದು ನಿನಗೆ ಬೆನ್ನು ಹಿಂದು ಮಾಡುವಂಥ, ನಿನಗೆ ವಿರೋಧಿಸಿ ದೇವರೇ ಲೋಕದ ಸಂಗತಿಗಳನ್ನು ಕೇಳುವಂಥ ಕ್ರಿಯೆಗಳಲ್ಲಿ ನಿನ್ನ ಮಕ್ಕಳು ಮಗ್ನರಾಗಿರುವುದಾದರೆ ಮತ್ತೊಂದು ಆವರ್ತಿ ನಿನ್ನ ಕರಗಳಲ್ಲಿ ಅಂಥವ್ರನ್ನ ನಾನು ಸಮರ್ಪಣೆ ಮಾಡುತ್ತೇನೆ. ಅಪ್ಪ, ಅವರವರು ನಾನು ಪರೀಕ್ಷೆ ಮಾಡಿಕೊಂಡು ನಿನ್ನ ಕಡೆಗೆ ತಿರುಗುವಂತೆ ನಿನ್ನ ಮನಕಣ್ಣುಗಳನ್ನು ತೆರೆ ಮಾಡು. ಪ್ರತಿಯೊಬ್ಬರನ್ನು ಸದಾ ಹೆಸರಾಗಿ ದೇವರೇ ನೀನು ಬಲಪಡಿಸಿ ನಿಮ್ಮ ನಾಮವನ್ನು ಕರ್ತನೆ ಘನಪಡಿಸಿಕೊ. ಪ್ರತ್ಯೇಕವಾಗಿ ದೇವರೇ ಅದ್ಭುತವಾದ ಸಾಕ್ಷಿಗಳನ್ನು ಇವತ್ತು ಕೇಳಲಿಕ್ಕಾಗೋದನ್ನು ಕೃಪೆ ಮಾಡಿದೆ. ಬರುವ ಶುಕ್ರವಾರ ದೇವರೇ ಪ್ರತ್ಯೇಕವಾಗಿ ನಡೆಯುವಂಥ ಕುಟುಂಬ ಪ್ರಾರ್ಥನೆಯಲ್ಲಿ ಇನ್ನೂ ಅನೇಕ ಕುಟುಂಬಗಳು ಬಂದು ನಿನ್ನ ದೈವಾಶೀರ್ವಾದಕ್ಕೆ ಪಾತ್ರವಾಗುವಂತೆ ನೀನು ಸಹಾಯ ಮಾಡು. ಇವತ್ತು ಫೋನ್ಪೇ, ಗೂಗಲ್ ಪೇ ಮೂಲಕವಾಗಿ, ಅಕೌಂಟ್ಗಳ ಮೂಲಕವಾಗಿ ಕಾಣಿಕೆಗಳನ್ನು ಸಲ್ಲಿಸಿದಂತೆ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಇವತ್ತಿನ ನಿನ್ನ ಮಕ್ಕಳ ಪ್ರಯಾಣದಲ್ಲಿ ಜೊತೆಗಾರನಾಗಿರು. ನಿನ್ನ ನೆರಳು ಸದಾಕಾಲ ಈ ಮಕ್ಕಳೊಟ್ಟಿಗಿದ್ದು ಕಾದು ಕಾಪಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.